ಮೆಟ್ರೋ ಪ್ರಯಾಣಿಕರಿಗೆ ಇದೀಗ ಮತ್ತೆ ಶಾಕ್ ಎದುರಾಗಿದೆ. ಮತ್ತೆ ಏರಿಕೆ ಕಾಣಲಿದೆ ಮೆಟ್ರೋ ಟಿಕೆಟ್ ದರ ಅನ್ನೋದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಟಿಕೆಟ್ ಬೆಲೆ ಏರಿಕೆಯಿಂದ ಜನರು ಬೇಸತ್ತು ಹೋಗಿದ್ದಾರೆ. ಇವರಿಗೆ ಮತ್ತಷ್ಟು ಹೊರೆಯಾಗುತ್ತಾ ಇದೀಗ ಟಿಕೆಟ್ ದರ ಅನ್ನುವಂತ ಪ್ರಶ್ನೆ ಇದೆ. ವರ್ಷಕ್ಕೆ 5% ದರ ಏರಿಕೆ ಆಗಬೇಕು ಅಂತ ಹೇಳಿದ್ರೆ ಮತ್ತೆ ದರ ಏರಿಕೆ ಆಗುತ್ತೆ. 5% ದರ ಏರಿಕೆ ಮಾಡಬೇಕು ಅನ್ನೋದು ತಜ್ಞರ ಸಲಹೆ ಆಗಿದೆ. ಹೆಚ್ಚುವರಿ ದರ ಏರಿಕೆಗೆ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಹಳೆಯ ಟಿಕೆಟ್ ದರವೇ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಅದೇ ಇನ್ನೂ ಕೂಡ ಬಗೆಹರಿದಿಲ್ಲ. ಈಗ ಮತ್ತೆ ದರ ಏರಿಕೆಯಾದ್ರೆ ಜನರ ಕಥೆ ಏನು, ಜನರ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನೋದೇ ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ. ಈ ಹಿಂದೆ ತಪ್ಪಾದ ಲೆಕ್ಕದಿಂದ ದರ ಏರಿಕೆಯನ್ನ ಮಾಡಿತು BMRCL. ಈಗ ಮತ್ತೆ ಹಳೆ ಚಾಳಿಗೆ BMRCL ಮುಂದಾಗಿದೆ. ಆ ತಪ್ಪಿನಿಂದಲೇ ಇನ್ನು 3 ತಿಂಗಳಿನಲ್ಲಿ ಮತ್ತೆ ಮೆಟ್ರೋ ದರ ಮತ್ತಷ್ಟು ಏರಿಕೆ ಆಗುತ್ತೆ. ಪ್ರತಿ ವರ್ಷ 5% ದರ ಏರಿಕೆ ಆಗಬೇಕು ಅನ್ನೋದು ಅವರ ನಿಯಮ. ಹಾಗಾಗಿ 5% ದರ ಏರಿಕೆ ಮಾಡಬೇಕು ಅನ್ನೋದು ತಜ್ಞರ ಸಲಹೆ ಕೂಡ ಹೌದು. ಮತ್ತೆ ಮತ್ತೆ ಇದೇ ರೀತಿಯಾಗಿ ಬೆಲೆ ಏರಿಕೆಯ ಮಾತುಕತೆಗಳು ನಡೀತಾ ಇದ್ರೆ ಪ್ರಯಾಣಿಕರ ಕಥೆ ಏನು ಅನ್ನೋದು ಕೂಡ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಕಳೆದ ವರ್ಷ ಮಾಡಿರುವಂತಹ ದರ ಏರಿಕೆಯ ತಪ್ಪಿನಿಂದ ಮುಂದಿನ ವರ್ಷದಲ್ಲಿಯೂ ಕೂಡ ಹೆಚ್ಚುವರಿ ಹೊರೆಯಾಗತ್ತೆ. ಟಿಕೆಟ್ ದರ ಮತ್ತೆ ಏರಿಕೆಯಾದ್ರೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಈಗಾಗಲೇ ಸಂಸದ ತೇಜಸ್ವಿ ಸೂರ್ಯ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಮೆಟ್ರೋ ಟಿಕೆಟ್ ಪ್ರೈಸ್ ಜಾಸ್ತಿ ಆದಂತ ಸಂದರ್ಭದಲ್ಲಿಯೂ ಕೂಡ ಯಾವ ರೀತಿಯಾದಂತಹ ಆಕ್ರೋಶಗಳು ವ್ಯಕ್ತವಾಯಿತು, ಯಾವ ರೀತಿಯಾಗಿ ಪ್ರತಿಭಟನೆ ಆಯಿತು ಅನ್ನೋದನ್ನ ನೋಡಿದ್ವಿ. ಆದರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿರಲಿಲ್ಲ. ಅದೇ ದರದಲ್ಲಿ ಮುಂದುವರಿಯುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು.